ಪ್ರೆಸೆಂಟ್ ಪರ್ಯಾಯ ಅಂತ ಮಾತಾಡೋದಾದ್ರೆ ಇಡೀ ದೇಶದಲ್ಲಿ ಸದ್ಯ ಆಗ್ತಾ ಇರೋದು ಕಾಕ್ರೋಚ್ ಜನತಾ ಪಾರ್ಟಿ. ಇಲ್ಲಿ ಒಟ್ಟು ವ್ಯವಸ್ಥೆ ಸ್ವಾತಂತ್ರ್ಯ 77-78 ವರ್ಷ ಆಗ್ತಾ ಬಂತು ಸ್ವಾತಂತ್ರ್ಯ. ಅವತ್ತಿನ ಸಮಾಜ, ಅವತ್ತಿನ ಜನ ಬೇರೆ ಥರ ಬಡತನ ಇತ್ತು, ಇಕ್ಕಟ್ಟು ಇತ್ತು ದೇಶದಲ್ಲಿ. ಸ್ವಾತಂತ್ರ್ಯ ಬಂತಿದ್ದು, ಗುಲಾಮಗಿರಿಯಿಂದ ಬಿಡುಗಡೆ ಆಗಿತ್ತು, ಮಹಾತ್ಮ ಗಾಂಧೀಜಿ ಹೋರಾಟ, ಸಂವಿಧಾನ ಕೊಟ್ಟರು ಅಂಬೇಡ್ಕರ್ ಅವರು. ಅದಕ್ಕಿಂತ 12ನೇ ಶತಮಾನದಲ್ಲಿ ಬಸವಣ್ಣನೇ ಒಂದು ಜೀವನ ಸಂವಿಧಾನ ಕೊಟ್ಟರು, ಕಳಬೇಡ ಕೊಳಬೇಡ ಉಸಿಯ ನುಡಿಯಬೇಡ ಮುನಿಯಬೇಡ, ಅಂದರೆ ಇದನ್ನು ಮನುಷ್ಯನಾಗಿರುವಂಥ. ಇದಾದಮೇಲೆ ಇಡೀ ದೇಶಕ್ಕೆ ರಕ್ಷಣೆ ಮತ್ತು ಎಲ್ಲರಿಗೂ ಸರ್ವರಿಗೂ ಸಮಪಾಲು ಸಂವಿಧಾನ ಕೊಟ್ಟರು. ಆದರೆ ಆ ರೀತಿ ನಡ್ಕೊಂಡು ಬಂದಿದ್ದೀವ ಅಂತ ನೋಡಿದಾಗ 78 ವರ್ಷ ಇಲ್ಲ, ಬದುಕಿದ್ದೀವಿ. ಆದರೆ ಏರುಪೇರು ಇಲ್ವಾ, ಶ್ರೀಮಂತಿಕೆ ಬಡತನ ಇಲ್ವಾ, ಕೀಳಿರಿಮೆ ಇಲ್ವಾ, ಜಾತಿ ಇಲ್ವಾ, ಇನ್ನೂ ಜಾತ್ಯತೀತ ಮನೋಭಾವನೆ ಬಂದಿದೆಯಾ ಜನರಲ್ಲಿ? ಇಲ್ಲವೇ ಇಲ್ಲ. ಇವತ್ತು ಮಲ ಹೊರ್ತಕ್ಕಂಥ ಸ್ವಲ್ಪ ಕಡಿಮೆ ಆಗಿದ್ರು ಇನ್ನೇನೋ ಹೊರೋದಿದ್ದೇ ಇದೆಯಾ, ಇನ್ಯಾರೋ ಮನೆಯೊಳಗೆ ಆ ಜಾತಿಯನ್ನು ಮನೆಗೆ ಸೇರಿಸಿ, ಇದೆಲ್ಲ ಇದ್ದೇ ಇದೆ. ಧರ್ಮ, ದೇವರು, ಇದೆಲ್ಲ ಒಂದು ಮೂಢನಂಬಿಕೆ. ಎಲ್ಲವೂ 75 ವರ್ಷ ಸ್ವಾತಂತ್ರ್ಯ ಬಂದರೂ ರಿಪೇರಿ ಆಗಿಲ್ಲ, ಸಂವಿಧಾನ ಇದ್ದೂ. ಅದಾದಮೇಲೆ ಎಲ್ಲಿಗೆ ಬಂದು ನಿಂತಿದೆ ಇವತ್ತಿನ ದಿವಸ? ಅಸ್ತಿತ್ವ. ನನ್ನ ಸ್ಥಾನವನ್ನು ಯಾರಿಗೂ ಬಿಟ್ಕೊಡೋದು ಬೇಡ, ನಾನೇ ಇರಬೇಕು, ನನ್ನ ಬಿಟ್ಟರೆ ನನ್ನ ಕುಟುಂಬದವ್ರು ಇರಬೇಕು, ನನ್ನ ಜಾತಿಯವರು ಇರಬೇಕು. ಆಮೇಲೆ ಎಷ್ಟು ದುಡ್ಡು ಬಿಸಾಕಿದ್ರೂ ಕೂಡ ಮತದಾನವನ್ನು ಕೊಂಡ್ಕೋಬೋದು ಅನ್ನೋ ರೀತಿಯಲ್ಲಿ ಕಲುಷಿತ ಮಾಡಿಟ್ಟಿದ್ದೀವಿ. ಸರ್, ನೀವು ಈ ಬದಲಾವಣೆ ಅನ್ನೋದು ಆಗದೇ ಇಲ್ವಾ ದೇಶದಲ್ಲಿ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆ ಅಂದರೆ ಕೆಲವೊಂದು ಸಿದ್ಧಾಂತಗಳನ್ನು ಹೇಳಿ ಅಧಿಕಾರಕ್ಕೆ ಬರೋ ಪಾರ್ಟಿಗಳು, ಅದು ಪ್ರಾದೇಶಿಕ ಆಗಬಹುದು, ರಾಷ್ಟ್ರೀಯ ಆಗಬಹುದು, ಆದರೆ ಒಂದು ಎಲೆಕ್ಷನ್ ದಾಟಿ ಇನ್ನೊಂದು ಎಲೆಕ್ಷನ್ ಬರೋದ್ರೊಳಗೆ ಏನು ವ್ಯತ್ಯಾಸ ಇರೋದಿಲ್ಲ. ಕನ್ನಡಿ ನೋಡಿದ ಹಾಗಾಗತ್ತೆ, ಆ ಪಕ್ಷನೂ ಒಂದೇ ಈ ಪಕ್ಷನೂ ಒಂದೇ. ಫಾರ್ ಎನ್ ಎಕ್ಸಾಂಪಲ್, ಗ್ಯಾರಂಟಿಗಳು ಮುಳುಗಿಸುತ್ತವೆ ಅಂತಾರೆ, ಮತ್ತು ಅದೇ ಪಕ್ಷನೇ ಮತ್ತು ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾರೆ. ಅಂದರೆ ಅಧಿಕಾರ ಅನ್ನೋ ವಿಷಯಕ್ಕೆ ಬರೋದಾದರೆ ಅಲ್ಲಿ ಸಿದ್ಧಾಂತಗಳು ನಿಲ್ಲೋದಿಲ್ಲ. ಆದರೆ ಈಗ ಟಿವಿಕೆ ಪಾರ್ಟಿ ನೋಡಿದಾಗ ಆಶ್ಚರ್ಯ ಅನಿಸುತ್ತೆ, ವಿಜಯ್ ಗೆಲುವು. ಹಾಗೆ ಇವಾಗ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಡಿಜಿಟಲ್ ಇದೆ. ಇದು ಇತಿಹಾಸ ಪಾಠ ಹೇಳುತ್ತೆ. ಸ್ವಾತಂತ್ರ್ಯ ಬಂದಿದ್ದು ಹೇಗೆ ನಮಗೆ, ಎಷ್ಟೋ ಅನಾಹುತಗಳೆಲ್ಲ ಆಗಿ ಸಾವಿರಾರು ಜನ ಸತ್ತು ಸ್ವಾತಂತ್ರ್ಯಕ್ಕೋಸ್ಕರ ಎಲ್ಲ. ಮಹಾತ್ಮ ಗಾಂಧೀಜಿ ಶ್ರೀಮಂತರಾದರು, ಬಟ್ಟೆ ಬಿಚ್ಚಾಕಿ ಓಡಾಡಿಕೊಂಡು ಊರೂರು ಎಲ್ರಿಗೂ ಬಟ್ಟೆ ಸಿಗೋರು, ನಾನು ಬಟ್ಟೆ ಹಾಕೊಳ್ಳಲ್ಲ, ಕಾಲಿಗೆ ಚಪ್ಪಲಿ ತೊಟ್ಕೊಳ್ಳಲ್ಲ, ಅವ್ರ ಜೀವನ ಪೂರ್ತಿ ಅದಕ್ಕೆ ತೆಗೆದಿದ್ರು, ಸ್ವಾತಂತ್ರ್ಯ ತಂದು ಕೊಟ್ಟರು. ಅದಕ್ಕೆ ಎಷ್ಟು ವರ್ಷ? 1 ದಿವಸ 2 ದಿವಸದಲ್ಲ ಆಯಿತಾ, ಸುಮಾರು ವರ್ಷ. ಹಾಗೆ ರಾಜಕಾರಣದಲ್ಲಿ ನಮ್ಮ ಸ್ವತಂತ್ರ ಬಂದಾದಮೇಲೂ ಪ್ರಾಮಾಣಿಕವಾದಂಥ ಪ್ರಧಾನಮಂತ್ರಿಗಳು ಇದ್ದರು, ಸರ್ಕಾರವೂ ಇತ್ತು. ಆಮೇಲೆ ಯಾವುದಾದ್ರೂ ಒಂದು ಸಣ್ಣ ಘಟನೆ ನಡೆದಾಗ ಅನ್ಯಾಯ ಅಂತ ಗೊಂತಾಗ ರಾಜೀನಾಮೆ ಕೊಟ್ಟು ಹೋಗ್ತಕ್ಕಂಥ ಸ್ಥಿತಿಯಲ್ಲಿದ್ದಂಥ ಮನಸ್ಥಿತಿಯೂ ಇತ್ತು. ನೀವು ನೋಡಿದ್ದೀರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಸ್ಥಿತಿ ರೈಲ್ವೆ, ಅವ್ರಿಗೂ ಸಂಬಂಧನೇ ಇಲ್ಲ, ರೈಲ್ವೆ ಮಂತ್ರಿ ಆಗಿದ್ದರಿಂದ ಅಲ್ಲಿ ಇನ್ಸಿಡೆಂಟ್ ಆಗಿ ಸತ್ತರು ಅಂದಾಗ ನಾನು ನೈತಿಕ ಹೊಣೆ ಕೊಡ್ತೀನಿ, ರಾಜೀನಾಮೆ ಕೊಡ್ತೀನಿ, ಬೇಡ ನನಗೆ ಅದು. ಆ ಥರ ಯಾವುದೋ ನಮ್ಮ ಬಂಗಾಳದ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಅವಕಾಶ ಸಿಕ್ಕಿದಾಗ ಅದು ತಾತ್ಕಾಲಿಕವಾದ ಹುದ್ದೆ ಆಗುತ್ತೆ, ಸದ್ಯಕ್ಕಿಲ್ಲ, ಸರಿಯಾಗಿಲ್ಲ, ಸ್ಟೇಬಲ್ ಆಗಿಲ್ಲ, ನಾನು ಆಗಲ್ಲ ಅಂದರು. ಹೀಗೆ ನಡ್ಕೊಂಡು ಬಂದಿದ್ದಾವೆ. ಆದರೆ ಬರ್ತಾ 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 ಎಲ್ಲಿಗೆ ಬಂತು ಕೊನೆಗೆ ಅಂತಂದರೆ ಜಾತಿ ಪ್ರಮುಖವಾಗ್ತಾ ಬಂತು, ದುಡ್ಡು ಪ್ರಮುಖವಾಗ್ತದೆ. ಅಂದರೆ ಚುನಾವಣೆಯನ್ನು ದುಡ್ಡಿನಿಂದ ಅಳೆಯೋ ಲೆವೆಲಿಗೆ ಬಂದ್ಬಿಟ್ಟು. ನಾನು ಚುನಾವಣೆಗೆ ನಿಂತನಲ್ಲಮ್ಮ, ಸಣ್ಣ ಉದಾಹರಣೆ ಕೊಡ್ತೀನಿ. ಗೌರಿಬಿದನೂರಲ್ಲಿ ಕೇವಲ 4 ಲಕ್ಷ ರೂಪಾಯಿ ಮಿನಿಮಮ್ ಏನು ಖರ್ಚಾಗಬೇಕು ಅಷ್ಟಕ್ಕೆ ಖರ್ಚಾಯಿತು, ಚುನಾವಣೆಗೆ ಗೆದ್ದು ಬಂದೆ. ಇವತ್ತು ನೀವು ಒಂದು ತಾಲೂಕ್ ಪಂಚಾಯತಿ ಮೆಂಬರ್ ಆಗೋಕ್ಕಾಗಲ್ಲ 4 ಲಕ್ಷದಲ್ಲಿ. ಅಂದರೆ ಮತದಾರರನ್ನ ಅವ್ರನ್ನ ದಾರಿ ತಪ್ಪಿಸಿದ್ದೀವಿ ಅಂತ ನಾನು ಹೇಳಿದ್ರೆ, ಇಲ್ಲ ಅವ್ರು ದಾರಿ ತಪ್ಪಿದ್ದಾರೆ ಅಂತ ವಾದ ಮಾಡ್ತಾರೆ. ಈಗ ಯಾವುದು ಸತ್ಯ ಸರ್? ಸತ್ಯ ಅಂತೂ ಆಗಿರೋದು ಸತ್ಯ. ಕೋಳಿ ಮೊಟ್ಟೆನ ಕೋಳಿ ನಾನ ಥರ ಆಗಿದೆ ಇವತ್ತಿನ ದಿವಸ. ಇದು ಏನಾಯಿತು ಚುನಾವಣೆಯಲ್ಲಿ, ಈ ಸರ್ವರಿಗೂ ಸಮಪಾಲು ಅನ್ನೋ ಪ್ಯಾಟ್ರನ್ಸ್ ಬರದೇ ಇದ್ದಿದ್ದರಿಂದ, ಇಂಬ್ಯಾಲೆನ್ಸ್ ಜಾಸ್ತಿ ಆಗಿದ್ದರಿಂದ, ಬಡತನ ಇದೆಲ್ಲನೂ. ಆಮೇಲೆ ಬಹುತೇಕ ಗ್ರಾಮೀಣ ಭಾಗದಲ್ಲಿ ಅಕ್ಷರಸ್ಥರನ್ನು ಮಾಡಿಲ್ಲದೆ ಇರೋದ್ರಿಂದ ನಾವು ಸಂಪೂರ್ಣ ಶಿಕ್ಷಣ ಸಿಕ್ಕಿಲ್ಲ, ಸಂಪೂರ್ಣ ಆರೋಗ್ಯ ಕೊಟ್ಟಿಲ್ಲ, ಸಂಪೂರ್ಣ ಬೇಸಿಕ್ ನೀಡ್ಸ್ ಕೊಟ್ಟಿಲ್ಲ. ಆಗಿದ್ದಾಗ ಅವರಿಗೆ ಬದುಕಿನ ಸಮಸ್ಯೆಯಲ್ಲಿ ಎಲ್ಲೆಲ್ಲೋ ಬದುಕಿಗೋಸ್ಕರವಾಗಿ ರಾಜಿ ಆಗ್ತಾ ಬಂದರು ಜನ. ಯಾರೋ 5,000 ದುಡ್ಡು ಕೊಡ್ತಾರೆ ಅಂದರೆ ತಾತ್ಕಾಲಿಕವಾಗಿ ಅದನ್ನು ಅನುಕೂಲ ಆಗುತ್ತೆ ಅಂದ ತಕ್ಷಣ ಮೈಂಡ್ ಕರಪ್ಟ್ ಆಯಿತು. ಇದನ್ನು ಉದ್ಯೋಗ ಮಾಡ್ಕೊಂಬಿಟ್ರು. ಇದನ್ನು ಸೇವೆ ಅಂದ್ಕೊಂಡ್ಲೇ ಇಲ್ಲ ನಮ್ಮ ದೇಶದಲ್ಲಿ. ಮೊದಲು ಸೇವೆಯಾಗಿ ಶುರುವಾಗಿದ್ದು ಇವತ್ತು ಉದ್ಯೋಗ ಆಗೋಗಿದೆ. ಅಂದರೆ ಇಲ್ಲಿ ಸೇರ್ಕೊಂಡ್ರೆ ಈ ಪೋಸ್ಟ್ಗೆ ಹೋಗಿ ಕೂತ್ಕೊಂಡ್ರೆ ನಾನು ಎಷ್ಟು ದುಡಿಬೋದು ಅಂತ. ಬರೀ ದುಡಿಯೋದಲ್ಲ, ಮತ್ತು ನನ್ನ ಮಗನಿಗೆ ಏನು ಅನುಕೂಲ ಮಾಡಿಕೊಡ್ಲಿ, ನನ್ನ ಹೆಂಡತಿಗೆ ಏನು. ಇವತ್ತು ನೋಡಿ, ಯಾವ ಪಾರ್ಟಿ ಒಳಗಡೆ ಕುಟುಂಬ ರಾಜಕಾರಣ ಬಿಟ್ಟು ರಾಜಕಾರಣ ಮಾಡ್ತಿದ್ದಾರೆ, ಜಾತಿ ರಾಜಕಾರಣ ಬಿಟ್ಟು ಮಾಡ್ತಿದ್ದಾರೆ, ದುಡ್ಡಿಲ್ಲದೆ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಈ ಸರಿ ಚುನಾವಣೆ ನಡೆದರೆ ನಿಮಗೆ 50 ಕೋಟಿ ಮಿನಿಮಮ್ ಇರತಕ್ಕಂಥ ಶಕ್ತಿ ಇರೋರಿಗೆ ಟಿಕೆಟ್ ಕೊಡ್ತಿದ್ದಾರೆ. ಯಾವ ಪಾರ್ಟಿ? ಈ ದೇಶದಲ್ಲೇ, ಇನ್ಕ್ಲೂಡಿಂಗ್ BJP ಬಂದಿದ್ದು ಬೇರೆ ರೀತಿಯಲ್ಲಿ ಎಂಥ ಸಿದ್ಧಾಂತ ಇಟ್ಕೊಂಡು ಬಂತು, ಎಂಥ ಮೋದಿ ಅಂತನವೆಲ್ಲ. ಇವತ್ತು ಏನೇನಾಗಿದೆ ಇವತ್ತು ದಿವಸ. ಅವರು ಕೂಡ ಫ್ರೀ ಬೀಸ್ ಯಾಕೆ ಕೊಟ್ಟರು? ಬೈದವರು ಕೊಡಬೇಡಿ, ಇದನ್ನು ನಿಲ್ಲಿಸ್ತೀವಿ, ಅವರೇ ಕೊಟ್ಟರಲ್ಲ. ಗೆಲ್ಲಬೇಕು ಚುನಾವಣೆಗೆ.
ಆಮೇಲೆ ಯಾವತ್ತೂ ಮಾಡದೇ ಇರೋದನ್ನೆಲ್ಲ ವೋಟರ್ ಲಿಸ್ಟ್ನಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಕಿತ್ತಾಕ್ತೀವಿ ಅಂತ ಚುನಾವಣೆ ಟೈಮ್ನಲ್ಲಿ ಯಾಕೆ ಮಾಡ್ತಾರೆ ಅವರು? ಮಾಡಿದ್ದು ಸರಿ, ನಾನು ಮಾಡಿದ್ದು ಸರಿ ಅಂತಲೇ ಹೇಳ್ದೆ. ಯಾವ ಟೈಮ್ನಲ್ಲಿ ಮಾಡ್ತೀರ ಹೇಳಿ? ನಿಮಗೆ ಅನುಕೂಲ ಆಗಬೇಕು ಅಂತ ಟೈಮ್ನಲ್ಲಿ ಮಾಡಿದೆ. ಹೀಗೆ ಒಂದೊಂದು ಪಕ್ಷದ ಬಗ್ಗೆನೂ ಮಾತಾಡ್ತಾ ಹೋದರೆ ಕಲುಷಿತವಾಗಿದೆ. ಕರಪ್ಟನ್ನು ನಾವು ರೂಟ್ ಕಾಸ್ ಕೊಟ್ಟೋಗಿದ್ದೀವಿ, ಎಲ್ಲಿ ಕೊನೆ ಹಂತಕ್ಕೆ ತಗೊಂಡೋಗ್ಬಿಟ್ಟಿದ್ದೀವಿ. ಡಿಸೆಂಟ್ರಲೈಸೇಷನ್ ಆಫ್ ಕರಪ್ಷನ್, ಮೇಲಿಂದ ಕೆಳಗಡೆವರೆಗೂ. ಪಾಡ್ಕಾಸ್ಟಿಗೆ ಮುಂಚೆ, ಕಾರ್ಯಕ್ರಮ ಶುರು ಆಗೋದಕ್ಕೆ ಮುಂಚೆ ಒಂದು ಮಾತು ಅಂತ ಇದ್ರಿ, ಈಗ ಕರಪ್ಷನ್ನು ಕೂಡ ಲೀಗಲೈಸ್ ಮಾಡಿಬಿಡ್ತಾ ಇದ್ದಾರೆ ಅಂತ. ಅಂದರೆ ಸರಿ, ಇಟ್ಸ್ ಓಕೆ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ. ಈಗ ನಮಗಿರೋದು 4 ಅಂಗಲ್ವೇ ನಮ್ಮ ಸಂವಿಧಾನ ಮತ್ತು ರಕ್ಷಣೆ ಮಾಡೋಕ್ಕಿರೋದು 4 ಅಂಗ. ಯಾವುದು? ಒಂದು ಶಾಸಕಾಂಗ, ಒಂದು ಕಾರ್ಯಾಂಗ, ಒಂದು ನ್ಯಾಯಾಂಗ, 4ನೇದು ಅನ್ನೋದು ನಿಮ್ಮದು ಮಾಧ್ಯಮ. ಅದು ಅಧಿಕೃತವಾಗಿಲ್ಲ, ಆದರೆ ಮಾಧ್ಯಮಾಂಗ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಶಾಸಕಾಂಗ ದಾರಿ ತಪ್ಪೋಯ್ತು. ಅದು ಯಾರನ್ನ ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಯಾರನ್ನ ಚೀಫ್, ನಾನು ವ್ಯಕ್ತಿಗತ ಪಾರ್ಟಿ ಮಾತಾಡ್ತಾನೆ ಇಲ್ಲ. ಚೀಫ್ ಮಿನಿಸ್ಟ್ರುಗಳಿಗೆ ಜೈಲಿಗೆ ಹೋಗಿ ಬಂದರು, ತಿರ್ಗಿ ಅವರೇ ಮತ್ತೆ ಎಲೆಕ್ಷನ್ಗೆ ನಿಂತಿದ್ದಾರೆ, ಮತ್ತು ಗೆಲ್ತಾ ಇದ್ದಾರೆ ಸುಮಾರು ಕಡೆ. ಅದರ ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಜನ ಜೈಲಿಗೆ ಹೋದರು, ಜೈಲಿಗೆ ಬಂದರು, ಕೇಸ್ ನಡೀತಾ ಇದ್ದಾವೆ. ಆಮೇಲೆ ಅಪರಾಧಿ ಸ್ಥಾನದಲ್ಲಿದ್ದಾರೆ ಇನ್ನೂ ಬೇಕಾದಷ್ಟು ಜನ. ಇಂಥವ್ರನ್ನ ನಾವು ಗೆಲ್ಲಿಸ್ತಾ ಇದ್ದೀವಿ ವೋಟಿಂಗ್ನಲ್ಲಿ. ಅಂದರೆ ಇಲ್ಲಿ ಮತದಾನದ ವಿಚಾರ, ಚುನಾವಣೆಯ ವಿಚಾರ. ಚುನಾವಣೆಗೆ ಅಷ್ಟೊಂದು ದುಡ್ಡು, ಸೀರೆ, ಒಡವೆ, ಅಡುಗೆ ಮನೆ ಸಾಮಾನು, ಪಾತ್ರೆ, ಚಿನ್ನ ಎಲ್ಲ ಕೊಡೋಕ್ಕೆ ಶುರು ಮಾಡಿದ್ದೀವಿ. ಫ್ರೀ ಕೊಡೋದು ತಪ್ಪು ಅಂತ ಹೇಳಲ್ಲ, ಫ್ರೀ ಕೊಡೋದು ಅನಾನುಕೂಲ ಇರ್ತಕ್ಕಂಥವ್ರಿಗೆ. ಈಗ ಮಾಶಾಸನ ಕೊಡ್ತೀವಿ, ಅದು ಫ್ರೀ ಅಂತ. ಅದು ಯಾಕೆ? ಅವ್ರ ಊಟಕ್ಕೆ ಬಟ್ಟಕ್ಕೆ ತೊಂದರೆ ಆಗುತ್ತೆ ಅಂತ. ಆಮೇಲೆ ಸ್ಪೆಷಲ್ ಚೈಲ್ಡ್ಸ್ಗಳಿಗೆ ಏನಾದರೂ ಒಂದು ವಿಶೇಷ ಸ್ಕಾಲರ್ಶಿಪ್ ಕೊಟ್ಟರೆ ಅದು ಫ್ರೀನೇ ಅಲ್ವಾ? ಹಾಗೇ ಗೀಟ ಸಿಕ್ಕದೇ ಇದ್ದಂಥ ಜನಗಳು ಇನ್ನೂ ಇದಾರಲ್ಲ ಇಲ್ಲಿ, ಅವ್ರ ಊಟ ಸಿಕ್ಕಬೇಕಾದ್ರೆ ಕಡಿಮೆ ದರದಲ್ಲಿ ಅಕ್ಕಿ ಕೊಡಬೇಕು, ಇದೆಲ್ಲ ಬಂದದ್ದು. ಆದರೆ ಇವತ್ತು ಬ್ರೈಬ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ಅದನ್ನು ಚುನಾವಣೆಯಲ್ಲಿ. ಬ್ರೈಬ್ ಮಾಡಿ ಚುನಾವಣೆ ನಿಲ್ಲಿಸಿ ಕರಪ್ಟ್ ಮಾಡಿ 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 ಈಗ ಮತದಾರರು ಹೆಂಗಾಗಿದ್ದಾರೆ ಅಂದರೆ ಬ್ರ್ಯಾಂಡ್ ಆಗೋಗಿದ್ದಾರೆ. ಈ ಚುನಾವಣೆ ಬಂದರೆ ಇದರಲ್ಲಿ ಎಷ್ಟು ಸಿಗುತ್ತೆ. ಆಮೇಲೆ ಇನ್ನೊಂದು ತಪ್ಪಾಗಿದೆ ಸಂವಿಧಾನದಲ್ಲಿ, ಒಂದು ಸಣ್ಣದು ಏನು ಅಂತಂದರೆ, ಈ ಚುನಾವಣೆಯನ್ನು ಗೆದ್ದವ್ರನ್ನ ತಪ್ಪು ದಾರಿಗೆ ಹೋದಾಗ ಹಿಂದಕ್ಕೆ ಕರ್ಸ್ಕೊಳ್ಳೋದಿಲ್ಲ. ಇಲ್ಲ, ಹೌದು. ಈಗ ನಿಮಗೆ ಕೊಡ್ತಿದ್ದೀನಿ ಭಾವನಾ, ನೀವು ಓಟ್ ಹಾಕ್ತಾ 5 ವರ್ಷ ನಿಮಗೆ ಫುಲ್ ಪವರ್. 5 ವರ್ಷದಲ್ಲಿ ಎಷ್ಟು ಬೇಕಾದ್ರೂ ತಪ್ಪು ಮಾಡ್ಬೋದು, ಆಮೇಲೆ 5 ವರ್ಷ ಆದಮೇಲೆ ಬೇಕಾದ್ರೆ ನಿಮ್ಮನ್ನು ಇಳಿಸ್ಬೋದು. ಮುಂಚೆ ತಗೊಳ್ಳೋವಂಥದ್ದು ಕಾನೂನಿಲ್ಲ. ಆಮೇಲೆ ಚುನಾವಣೆಯನ್ನು ದುಡ್ಡಿರೋರದೇ ಆಗಿರೋದ್ರಿಂದ ಚುನಾವಣೆನ ಅವ್ರಿಗೆ ಮಾಡೋಕ್ಕೆ ಬಿಡಬಾರ್ದು, ಸರ್ಕಾರವೇ ಮಾಡಬೇಕು ನನ್ನ ವಾದದಲ್ಲಿ. ಸರ್ಕಾರವೇ ಮಾಡೋದು ಹೆಂಗೆ ಅಂತಂದರೆ, ಒಬ್ಬೊಬ್ಬ ಕ್ಯಾಂಡಿಡೇಟ್ ಇಷ್ಟಿಷ್ಟು ಕಟ್ಬಿಡಿ, ನಿಮ್ಮ ಖರ್ಚು ವೆಚ್ಚ. ನಾವು ಚುನಾವಣೆ ಪ್ರಚಾರ ಮಾಡ್ತೀವಿ, ನಿಮ್ಮ ಫೋಟೋ ಹಾಕ್ತೀವಿ, ನಿಮ್ಮ ಚಿಹ್ನೆ ಹಾಕ್ತೀವಿ, ನಿಮ್ಮ ಸಿದ್ಧಾಂತನೂ ಹಾಕ್ತೀವಿ, ಆ ಊರಲ್ಲಿ ಒಂದು ಬೋರ್ಡು ಹಾಕ್ತೀವಿ, ಅಲ್ಲಿ ಬಂದು ಭಾಷಣ ಮಾಡ್ಕೊಂಡು ಹೋಗಿ. ನೀವು ದುಡ್ಡು 5 ಪೈಸೆ ಖರ್ಚು ಮಾಡಿ ಪ್ಯಾಂಪ್ಲೆಟ್ಸ್ ಹಂಚ್ಕೊಡ್ದು, ಎಂಡ ಹಂಚ್ಕೊಡ್ದು, ಅವೇನೂ ಮಾಡಿಕೊಡ್ದು. ಆಗ ಚುನಾವಣೆ ಸುಧಾರಣೆ ಆಗೋಕ್ಕಾಗುತ್ತೆ. ಆಮೇಲೆ ಮತದಾನ ಕಡ್ಡಾಯ ಮಾಡಿ. ಮತದಾನ ಕಡ್ಡಾಯ ಮಾಡಬೇಕಾದ್ರೆ ಫ್ರೀ ಶಿಕ್ಷಣ ಕೊಟ್ಟಿದ್ದೀರಾ ಎಲ್ರಿಗೂ ಸರಿಯಾಗಿ ನೀವು? ಆಮೇಲೆ ಆರೋಗ್ಯ ಸರಿಯಾಗಿ ಕೊಟ್ಟಿದ್ದೀರಾ? ಇವತ್ತು ಯಾರಿಗೆ ಅನುಕೂಲ ಸಿಗ್ತಾ ಇರ್ತಕ್ಕಂಥದ್ದು? ಇವತ್ತು ಹೇಳ್ತೀವಿ ಸರ್, ಇದು ಡೊನೇಷನ್ ಇರ್ತಕ್ಕಂಥ ಸ್ಥಿತಿ ಎಷ್ಟಿದೆ ಇವಾಗ ಪ್ರೈವೇಟ್ ಕಾಲೇಜ್ಗಳಲ್ಲಿ. ಕಾರಣ ಏನಂದರು, ನೀವು ಗೆದ್ದು ಬರ್ತಕ್ಕಂಥ MLAಗಳು MP ಗಳದೇ ಸ್ಕೂಲ್ಗಳಿದ್ದಾವೆ, ನೀವೇ ಇನ್ಸ್ಟಿಟ್ಯೂಟ್ ಮಾಡಿದ್ದೀರಾ. ನಿಮ್ಮ ಪಕ್ಕದಲ್ಲಿರೋ ಗೌರ್ಮೆಂಟ್ ಸ್ಕೂಲಲ್ಲಿ ಮುಚ್ಸೋದಕ್ಕೆ ಟ್ರೈ ಮಾಡ್ತಿದ್ದೀರಾ ನೀವು. ಅವರಿಗೆ ಟೇಬಲ್ ಕೊಡಲ್ಲ, ಚಾಕ್ ಪೀಸ್ ಕೊಡಲ್ಲ, ಮೇಸ್ಟ್ರನ್ನ ಕೊಡಲ್ಲ. ಆಮೇಲೆ ಅದನ್ನು ವೈಂಡ್ ಅಪ್ ಮಾಡಿ ಬೇರೆ ಕಡೆಗೆ ಮರ್ಜ್ ಮಾಡಿ ಅಂತೀರ. ಅಂದರೆ ನಿಮ್ಮ ಶಾಲೆ ಬೆಳಿಬೇಕು ಅಂತ, ನಿಮ್ಮ ಆಸ್ಪತ್ರೆ ಬೆಳಿಬೇಕು ಅಂತ ಸರ್ಕಾರಿ ಆಸ್ಪತ್ರೆಗೆ ಫೆಸಿಲಿಟೀಸ್ ಕೊಡ್ತಾ ಇಲ್ಲ. ಇವೆಲ್ಲವನ್ನೂ ಮಾತಾಡ್ತಾ ಹೋದ್ರೆ ಭಾಳ ಆಗುತ್ತೆ. ಎಲ್ಲೋ ಒಂದು ಕಡೆ ಸಂಪೂರ್ಣ ಸುಧಾರಣೆ ಆಗಬೇಕಾಗಿದೆ. ಸಂಪೂರ್ಣ ಸುಧಾರಣೆ ಆರಂಭ ಹೇಗೆ ಅನ್ನೋದು ಹೆಂಗೆ ಅದೇ ನಾನು ಆಗಲೇ ಮಾತಾಡ್ತಾ ಒಂದು ಜಯಪ್ರಕಾಶ್ ನಾರಾಯಣದ ಒಂದು ವಾರ ಆಯಿತು, ದೇಶದಲ್ಲೇ ಕ್ರಾಂತಿ. ಇಂದಿರಾ ಗಾಂಧಿ ಅವರ ವಿರುದ್ಧವಾಗಿ ಅವರು ಸಂವಿಧಾನವನ್ನು ಕೈಗೆತ್ಕೊಂಡು ಅದನ್ನು ತಿರುಗಿಸಿ ಅದನ್ನೇನು ಮಾಡಬೇಕು ಮತ್ತೆ ಅಧಿಕಾರಕ್ಕೆ ಬರೋಕ್ಕೆ ಮಾಡೋದು ಅಂದಾಗ ಒಂದು ಜನಕ್ರಾಂತಿ ಆಯಿತು. ಅವತ್ತು ಕರಪ್ಷನ್ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಎಷ್ಟು ಪರ್ಸೆಂಟೇಜ್ ಇತ್ತು. ಆ ಕ್ರಾಂತಿಯಲ್ಲಿ ಒಂದು ಹೊಸ ವ್ಯವಸ್ಥೆ ಬಂತು. ಆ ವ್ಯವಸ್ಥೆ ಸ್ವಲ್ಪ ದಿವಸ ನಿಮಗೆ ಇಷ್ಟನಾದರೂ ಆಯಿತಾ? ಯಾವುದೋ ಒಂದು ಅಪ್ಪ ಹಾಕಿದ್ದ ಆಲದ ಮರ ಅಂತ ಕಾಂಗ್ರೆಸ್ಸೇ ಕಂಟಿನ್ಯೂಸ್ ಆಗಿ ಬರ್ತಿದ್ದು ಹೋಯ್ತು. ಆಮೇಲೆ ಆ ಕುಟುಂಬದ ರಾಜಕಾರಣನೂ ಹೋಯ್ತು. ಅವ್ರ ಮನೇಲಿ ಎಷ್ಟು ಜನ ಆಗಿದ್ದಾರೆ ಲೆಕ್ಕ ಹಾಕ್ಕೊಳ್ಳಿ. ಇವತ್ತು ನೆಹರು ಅವರು, ಇಂದಿರಾ ಗಾಂಧಿ ಅವರು, ಅವ್ರ ಇಬ್ಬರು ಮಕ್ಕಳು, ಅವ್ರ ಸೊಸೆ ಎಲ್ಲರೂ ಕೂಡ ಪಾರ್ಲಿಮೆಂಟಲ್ಲಿ ಕೂತ್ಕೋಬೇಕು. ನಮ್ಮೂರಿನ ಹುಡುಗ ಯಾವತ್ತು ಕೂತ್ಕೊಳ್ಳೋದು? ನಿಮ್ಮ ಬೀದಿಲಿರ್ತಕ್ಕಂಥ ಒಬ್ಬ ವ್ಯಾಪಾರಿ ಯಾವತ್ತು ಕೂತ್ಕೊಳ್ಳೋದು? ಸಾಧ್ಯನೇ ಇಲ್ದಂಗಾಗಿದೆ. ಅದೇ ಕುಟುಂಬದ ರಾಜಕಾರಣ. ಆಮೇಲೆ ಬಂದಂಥ ಪಕ್ಷಗಳು ಬಂತು. ಜಯಪ್ರಕಾಶ್ ನಾರಾಯಣ್ ನೋಡಿದ ಜನತಾ ಪಾರ್ಟಿ ಬಂದಾದಮೇಲೆ ಇವತ್ತು JDS ಪರಿಸ್ಥಿತಿ ಇರಲಿ, BJP ಪರಿಸ್ಥಿತಿ ಇರಲಿ, ಯಾರು ನಿಲ್ತಿದ್ದಾರೆ ಚುನಾವಣೆಗೆ. ಆಮೇಲೆ ಯಾರೋ ಒಬ್ಬರು ಸತ್ತ ತಕ್ಷಣ ಆ ಊರಿನಲ್ಲಿ ಇನ್ನೊಬ್ಬರು ಕ್ಯಾಂಡಿಡೇಟೇ ಆಗಂಗಿಲ್ಲ. ಅವ್ರ ಹೆಂಡತಿ ಆಗಬೇಕು, ಇಲ್ಲ ಅವ್ರ ಮಗ ಆಗಬೇಕು. ಈ ವ್ಯವಸ್ಥೆಯೆಲ್ಲ ಹೋಗಬೇಕು ಅಂತಂದರೆ ಈ ಸುಧಾರಣೆಗಳಿಗಾಗಿ ಇನ್ನು ಸ್ವಲ್ಪ ತಿದ್ದುಪಡಿ ಸಂವಿಧಾನದಲ್ಲಾಗಿ ಒಬ್ಬ ವ್ಯಕ್ತಿ
ಚುನಾವಣೆಗೆ ನಿಂತರೆ 1 ಟರ್ಮು 2 ಟರ್ಮ್ ಆದಮೇಲೆ ಅಮೇರಿಕದಲ್ಲಿ ಅಮೇರಿಕನ್ ಪ್ರೆಸಿಡೆಂಟ್ ಇದೆಯಲ್ಲ 2 ಟರ್ಮ್ ಟರ್ಮ್ ಆದ್ಮೇಲೆ ಹಾಗೇನಾದ್ರು ತಂದುಬಿಟ್ಟು ಇನ್ನು ಅವರು ಮತ್ತು ಅವ್ರ ಕುಟುಂಬದವ್ರು ಯಾರು ನಿಲ್ಲಂಗಿಲ್ಲ ಅಂದರೆ ಬೇರೆಯವ್ರು ಹಾಗೆ ಆಗ್ತಾರೆ ಆಟೋಮೆಟಿಕ್ಕಾಗಿ. ಕೆನೆ ಪದರ ತೆಗಿಬೇಕು ಅಂತ. ಕೆನೆ ಪದರ ತೆಗಿಬೇಕು ಸರಿ.